ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ RFC ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ನೆನಪು ತಿಳಿಸ್ಕೊಡ್ತಿದ್ದೆ ಅಂದರೆ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿರ್ಬೋದೇನಪ್ಪ ಅಂದರೆ ಇತ್ತೀಚೆಗೆ ರೆಡ್ಮಿ ಅವರು ಒಂದು ಈ ಮೊಬೈಲ್ ಅಂದರೆ ಒಂದು ರೆಡ್ಮಿ 5GB ಬಿಟ್ಟಿರುವಂಥದ್ದು ನಂಬರ್ 1 ಮೊಬೈಲ್ ಆಗಿರುವಂತಹ ಕಂಪ್ನಿ. ಆದರೆ ಇದರ ಫುಲ್ ಡೀಟೇಲ್ಸನ್ನು ಸಾಕಷ್ಟು ನನಗೆ ಗೊತ್ತಿಲ್ಲ. ಇವತ್ತು ನೋಡಿದಲ್ಲಿ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಿದ್ದೀನಿ. ಎಷ್ಟು GB ರ್ಯಾಮ್ ಇದು, ಅವು ನೀವು ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಜಿಯೋ ಸಿಮ್ ಹಾಕ್ಕೊಂಡು ಅಂತ ಅಲ್ಲ, ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಟು ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಹಾಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಫುಲ್ ಡೀಟೇಲ್ಸನ್ನು ಹೇಳ್ಕೊಡ್ತೀನಿ. ಅಂದರೆ GB ರ್ಯಾಮ್ ಹಾಗೂ ಎಷ್ಟು GB ಡಿಸ್ಪ್ಲೇ ಇದೆ ಅಂತೆಲ್ಲ ಫುಲ್ ಡೀಟೇಲ್ಸನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಮ್ಮ ಚಾನಲ್ನ ಕಮೆಂಟ್ಸ್ ಮಾಡಿಲ್ಲ ಅಂದರೆ ನೀವೇನಾದರೂ ಬೈ ಮಾಡಿದರೆ ನಿಮ್ಮ ರೆಡ್ಮಿ K30ನ ಪ್ಲೀಸ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಒಂದು ದಯವಿಟ್ಟು ಲೈಕ್ ಮಾಡಿ. ಹಾಗೂ ಈ ವಿಡಿಯೋನ ಫೇಸ್ಬುಕ್ಕಲ್ಲೂ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡ್ಬೋದು, ಅಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿದ್ರೆ ನನಗೆ ಇನ್ನೂ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ, ಫ್ರೆಂಡ್ಸ್ ಇದರ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ನೀವು ನೋಡ್ತೀರಾ RFC ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಹೌದು ಫ್ರೆಂಡ್ಸ್, ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸಾಕಷ್ಟು ಜನ ಒಂದು ಜಿಯೋ ಸಿಮ್ ಹಾಕೋಬೋದಾ ಅಂತ ಸಾಕಷ್ಟು ಜನಕ್ಕೆ ಒಂದು ಯೋಚನೆ ಇರುತ್ತೆ. ಆದರೆ ಎಷ್ಟೆಷ್ಟು ದೊಡ್ಡ ಯೂಟ್ಯೂಬರ್ ಕಮೆಂಟ್ಸ್ ಮಾಡ್ತಾರೆ, ಅವರು ರಿಪ್ಲೈ ಅಂತ ಕೊಡಲ್ಲ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ನೀವು ಜಿಯೋ ಸಿಮ್ ಹಾಕೋಬೋದು, ನಿಮಗೆ ಎಷ್ಟು GB ರ್ಯಾಮ್ ಇರುತ್ತೆ, ಎಷ್ಟು GB ಕೆಪಾಸಿಟಿ ನಿಮಗೆ ಬ್ಯಾಟ್ರಿ ನೀಡುತ್ತೆ ಅಂತೆಲ್ಲ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಒಂದು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇದು ನಿಮಗೆ ಫಸ್ಟ್ನೇದಾಗಿ ಒಂದು ಡಿಸ್ಪ್ಲೇಗೆ ಬರೋಣ. ಫಸ್ಟ್ನೇದಾಗಿ ಇದರ ಡಿಸ್ಪ್ಲೇ ಬಂದರೆ ಫ್ರೆಂಡ್ಸ್, ಇದು 6.67 ಇಂಚಿನ ಡಿಸ್ಪ್ಲೇ ಇರುವಂಥದ್ದು. ಅಂದರೆ ಒಂದು ಅಮೂಲ್ ಡಿಸ್ಪ್ಲೇ ಥರ ಇರುವಂಥ ರೀತಿಯಲ್ಲಿ ಇರುವಂಥದ್ದು. ಹಾಗೆ ಇದಕ್ಕೆ LCDಯನ್ನು ಯೂಸ್ ಮಾಡಿರೋದು. ಒಂದು LCD ಥರ ಒಂದು ಥಿಯೇಟರ್ ಫಿಲಮ್ ನೋಡೋ ಥರ ಅದರ ಒಂದು 3D ಎಫೆಕ್ಟಲ್ಲಿ ಇದೆ ಇರೋದು. ಹಾಗೂ ಸಾಕಷ್ಟು ಜನಕ್ಕೆ ಒಂದು ಆ್ಯಂಡ್ ಫ್ರೆಂಡ್ಸ್, ಫ್ರಂಟ್ ಕ್ಯಾಮ್ರಾ ಹಾಗೂ ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಫ್ರಂಟ್ ಕ್ಯಾಮ್ರಾ ಒಂದು ನಿಮಗೆ 2 ಬರ್ತಾ ಇದೆ. ಅಂದರೆ ಒಂದು ಫ್ರಂಟ್ ಕ್ಯಾಮ್ರಾ ಒಂದು 2 ಕ್ಯಾಮ್ರಾ ಬರ್ತಾ ಇರುವಂಥದ್ದು. ನಿಮಗೆ ಕ್ಯಾಮ್ರಾ ಏನೋ ಅಷ್ಟು ತಪ್ಪ ಕಾಣಿಸುವಂಥದ್ದಿಲ್ಲ. ಅಂದರೆ ನಿಮಗೆ ಫುಲ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾಗೆ ಒಂದೇ ಒಂದು ಡಾಟ್, ಅಂದರೆ ಒಂದು ಡಾಟನ್ನು ಇಕ್ಕಿರುವಂಥ ರೀತಿಯಲ್ಲಿ ಕಾಣಿಸ್ತಿರ್ಬೋದು ಅಷ್ಟೇ ಫ್ರೆಂಡ್ಸ್. ಅವ್ರಿಗೂ ಫುಲ್ ಡೀಟೇಲ್ಸನ್ನು ಹೇಳ್ತೀನಿ. ಫ್ರೆಂಡ್ಸ್, ಫ್ರಂಟ್ ಕ್ಯಾಮ್ರಾದಲ್ಲಿ ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರ್ತಾ ಇದೆ ಅಂದರೆ ನಿಮಗೆ ಅದು 20 ಮೆಗಾಪಿಕ್ಸೆಲಿನ ಕ್ಯಾಮ್ರಾ ಬರ್ತಾ ಇರುವಂಥದ್ದು. ಹಾಗೂ ಎರಡನೇ ಕ್ಯಾಮ್ರಾ ಎಷ್ಟಪ್ಪ ಅಂದರೆ 2 ಮೆಗಾಪಿಕ್ಸೆಲಿನ ಕ್ಯಾಮ್ರಾ ಬರ್ತಾ ಇರುವಂಥದ್ದು ಫ್ರೆಂಡ್ಸ್. ಹಾಗೂ ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಮಾತಾಡೋಕೆ ಇದರಲ್ಲಿ ಬ್ಯಾಕಲ್ಲಿ ನಿಮಗೆ 4 ಕ್ಯಾಮ್ರಾ ನೀಡ್ತಾ ಇರುವಂಥದ್ದು. 4 ಕ್ಯಾಮ್ರಾದಲ್ಲಿ 64 MP ಒಂದು ಕ್ಯಾಮ್ರಾ ಇರುವಂಥದ್ದು. ಹಾಗೂ 5 ಮೆಗಾಪಿಕ್ಸೆಲಿನ ಕ್ಯಾಮ್ರಾ ಹಾಗೂ 8 ಮೆಗಾಪಿಕ್ಸೆಲಿನ ಕ್ಯಾಮ್ರಾ ಹಾಗೂ 2 ಮೆಗಾಪಿಕ್ಸೆಲಿನ 2 ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಆ್ಯಂಡ್ ಫ್ರೆಂಡ್ಸ್, ಇದರ GB ರ್ಯಾಮ್ ಎಷ್ಟು ಬ್ರೋ ಅಂತ ಕೇಳ್ಬೋದು. ಫ್ರೆಂಡ್ಸ್, ಇದು 6 GB ರ್ಯಾಮ್ ಬರ್ತಾ ಇರುವಂಥದ್ದು. ಸ್ವಲ್ಪ ಕಡಿಮೆನೇ ಆಯಿತು ಅನ್ಕೊತೀನಿ. ಆ್ಯಂಡ್ ಫ್ರೆಂಡ್ಸ್, ಒಂದು 6 GB ರ್ಯಾಮ್ ಬರ್ತಾ ಇರುವಂಥದ್ದು. ಫ್ರೆಂಡ್ಸ್, ನಿಮಗೆ ಇಂಟರ್ನಲ್ ಸ್ಟೋರೇಜ್ 64 ಇಂಟರ್ನಲ್ ಸ್ಟೋರೇಜ್ ಬರ್ತಾ ಇರುವಂಥದ್ದು. ₹128 ಇನ್ನೂ ಲಾಂಚ್ ಆಗಿಲ್ಲ, ನನಗೆ ಗೊತ್ತಿಲ್ಲ. ಆದರೆ 64 ಇಂಟರ್ನಲ್ ಸ್ಟೋರೇಜ್ ಅಂತ ಬರ್ತಾ ಇರುವಂಥದ್ದು. ಆ್ಯಂಡ್ ಫ್ರೆಂಡ್ಸ್, ಇದು ಆ್ಯಂಡ್ರಾಯ್ಡ್ 10 ಉಪಯೋಗಿಸಿರುವಂಥದ್ದು. ಅಂದರೆ ಆ್ಯಂಡ್ರಾಯ್ಡ್ 10 ಅಂತ ಉಪಯೋಗಿಸಿರುವಂಥದ್ದು ಅಂತ ಬಂದಿದೆ. ಫ್ರೆಂಡ್ಸ್, ಇದನ್ನು ಬೈ ಮಾಡಬೇಕಾ ಒಂದು ಲುಕ್ ಹೇಗಿದೆ ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಹಿಂದೆಳೆ ಒಂದು ಗ್ಲಾಸ್ ಕೇಸ್ ಎಲ್ಲ ಏನು ಯೂಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಒಂದು ಏನಪ್ಪ ಅಂದರೆ ಒಂದು OnePlus 7 10T ಅಂತ ಇದೆ ನೋಡಿ ಫ್ರೆಂಡ್ಸ್. ಅದೇ ಥರ ಒಂದು ರೀತಿಯಲ್ಲೇ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಇದು ಉದ್ದ ಕ್ಯಾಮ್ರಾ ಮಾಡಿದ್ದಾರೆ ಅವರು, ಸುತ್ತ ರೌಂಡ್ ಟೇಬಲ್ ಥರ ಮಾಡಿರುವಂಥದ್ದು. ಫ್ರೆಂಡ್ಸ್, ಇದಕ್ಕೆ ನಿಮಗೆ 5G ಅಂತ ಬಿಟ್ಟಿರುವಂಥದ್ದು. ಆ್ಯಂಡ್ ಫ್ರೆಂಡ್ಸ್, ಇದು ಒಂದು ಹೆಸರಿಗೆ ಮಾತ್ರ 5G ಅಂತ ಇರುವಂಥದ್ದು. ಫ್ರೆಂಡ್ಸ್, ಇದರಲ್ಲಿ ಟ್ರೆಂಡಿಂಗಲ್ಲಿ ಅಂದರೆ 5G ಅಂತ ಇರುವಂಥದ್ದು. ನಿಮಗೆಲ್ಲ ನೋಡ್ಬೋದು, ನಿಮಗೆ ರ್ಯಾಮ್ ಎಕ್ಸ್ಟ್ರಾ ಕೊಟ್ಟಿಲ್ಲ, ಏನೂ ಅಷ್ಟು ಎಕ್ಸ್ಟ್ರಾ ಕೊಟ್ಟಿಲ್ಲ. ಅಂದರೆ 20 ಮೆಗಾಪಿಕ್ಸೆಲ್ ಅಷ್ಟು ಇಷ್ಟು ಕಾಸು ಕೊಟ್ಟು ನಿಮಗೆ ಬೇಡ ಅಂದ್ಕೊತೀನಿ. ಫ್ರೆಂಡ್ಸ್, ಇದನ್ನು ಬೈ ಮಾಡ್ಬೋದು. ಫ್ರೆಂಡ್ಸ್, ಇದು ಓಪೋ ಅವರೇ 8 GB ರ್ಯಾಮನ್ನು ಬಿಟ್ಟಿರುವಂಥದ್ದು. ಆದರೆ ಇವರು 6 GB ರ್ಯಾಮನ್ನು ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಓಪೋ ಅವರೇ 8 GB ರ್ಯಾಮ್ ಬಿಟ್ಟಿರೋದು. ಆದರೆ ಇದರಲ್ಲಿ ಸ್ವಲ್ಪ ಬೇಜಾರಾಗುವಂಥ ಸುದ್ದಿ ಏನಪ್ಪ ಅಂದರೆ ಫ್ರೆಂಡ್ಸ್, ಇದರಲ್ಲಿ 6 GB ರ್ಯಾಮ್ ಕೊಟ್ಟಿದ್ದಾರೆ, ಇನ್ನೂ ಒಂಚೂರು ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಹಾಗೂ ಕ್ಯಾಮ್ರಾಗಳು ಮುಂಚೆ ಇದ್ದಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಂಟ್ರೆಸ್ಟ್ ಆಗಿತ್ತು ಅಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರುವಂತಹ ಇನ್ಫಾರ್ಮೇಷನ್ ಹಾಗೂ ಅನ್ಬಾಕ್ಸಿಂಗ್. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಿಂದ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.